ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ नहीं सिखाता आपस में बैर रखना. हिंदी है हम, हिंदुस्तान हमारा, ಹಿಂದೂಸ್ತಾನ್ ಹಮಾರ. ನಮ್ಮ ಇಸ್ಲಾಂ ಬ್ಯಾಂಗ್ಳೂರು ಸಿಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು, ಕೂಲಿ ಮಾಡುವವರು, ಬೀದಿ ವ್ಯಾಪಾರ ಮಾಡೋರು ಬಹಳ ಜನ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅವ್ರ ಬಡವರಿಗೆ ಅವ್ರ ಸ್ವಂತ ಮನೆ ಆಗ್ಬೇಕಂತ ಹೇಳ್ಬಿಟ್ಟು 1 ಲಕ್ಷ ಇವತ್ತು ನಾನು ಆದೇಶ ಮಾಡ್ಕೊಂಡು ಬಂದಿನಿ. 2,000 ಮನೆ ಅಕ್ಕ ತಾವು ಫೋನ್ ಮಾಡಿ ಬನ್ನಿ, ಇಲ್ಲಿ ತಾವು ಫೋನ್ ಮಾಡಿ ನನ್ನ ಮನೆಗಳು ಆಗಲೇಬೇಕಂತ ಹೇಳ್ಬಿಟ್ಟು ಕುರ್ತಿಗೆ 1,000, ಕುಡ್ದಿ ಇದಕ್ಕೆ 1,000 ಮನೆಗಳು ಮಾಡ್ಕೊಂಡು ಬಂದಿದ್ದೀನಿ. ತಾವು ಹೇಳ್ದಂಗೆ ಆದೇಶ ಕಾಪಿನ ತಂದು ಇಲ್ಲ ಹೇಳ್ತೀನಿ, ಅದು ತಾವು ಹೇಳ್ದಂಗೆ ಆದೇಶ ಮಾಡ್ಕೊಂಡು ಬರ್ಬೇಕಂತ ಆದೇಶ ಕೊಟ್ಟಿದ್ದೀರಾ. ಆದೇಶ ಪ್ರಕಾರ ನಾನು 2,000 ಮನೆ ಆದೇಶನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರನ್ನ ಒಟ್ಟಿಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಬರ್ರಿ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ಬರು KCVCC ಅಧ್ಯಕ್ಷರು, ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಮನೆ DK ಶಿವಕುಮಾರ್ ಸಾಹೇಬ್ರೆ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಸಚಿವರಾದಂಥ ಸಂತೋಷ್ ಲಾಡ್ ಅವರೇ, ಇನ್ನೊಬ್ಬರು ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳು, ಹಾಲಿ ಲೋಕಸಭಾ ಸದಸ್ಯರಾದಂಥ ತುಕಾರಾಮ್ ಅವರೇ, ಹಿರಿಯವರು ಆತ್ಮೀಯರು, ನಮ್ಮ ಪಕ್ಷದ ಮುಖಂಡ ಆದಂಥ ನಸೀರ್ ಅಹಮದ್ ಸಾಹೇಬ್ರೆ, ಆತ್ಮೀಯ ಆದಂಥ ಶಾಸಕರಾದಂಥ ಗಣೇಶ್ ಅವರೇ, ಇನ್ನೊಬ್ಬರು ಆತ್ಮೀಯರು ಶಾಸಕರಾದಂಥ BM ನಾಗರಾಜ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ ಮಾಜಿ ಶಾಸಕರಾದಂಥ ಭೀಮಾ ನಾಯಕ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ, ಇನ್ನೊಬ್ಬರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳು ಆದಂಥ ನಬಿ ಸಾಹೇಬ್ರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ತಂಗಿಯಾದಂಥ ಶಾಸಕಿಯಾದಂಥ ಅನ್ಪುನಾ ತುಕಾರಾಮ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಇವತ್ತು ಅಭಿನಂದನಾ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಕಾರಣ ಅಂದರೆ ಉಪಚುನಾವಣೆಯಲ್ಲಿ ಮೊನ್ನೆ ಅನ್ಪುನಾ ತುಕಾರಾಮ್ ಅವರು ತಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಟ್ಟಿದ್ದಕ್ಕೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ತಮಗೆಲ್ಲ ಸಂಡೂರು ಮತದಾರರಿಗೆ ಕೈ ಜೋಡಿಸಿ ನಾನು ನಮಸ್ಕಾರಗಳನ್ನು ಮಾಡ್ತೀವಿ. ನಾವು ನಿರೀಕ್ಷೆ ಇತ್ತು, ಈ ಚುನಾವಣೆ ನಾವು ಗೆಲ್ತೀವಂತ ನಾವು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನಾವು 9,400 ಮತದಲ್ಲಿ ನಾವು ಗೆದ್ದಿದ್ದೀವಿ. ಇನ್ನೂ ಒಂದು 10,000 ಜಾಸ್ತಿ ಆಗಬೇಕಾಗಿತ್ತು. ನಾವು ನಿರೀಕ್ಷೆ ಇದ್ದಿದ್ದು 20,000 ಅಂತರದಲ್ಲಿ ಗೆಲ್ತೀವಂತ. ಹಂಗೂ ಜನ ಆಶೀರ್ವಾದ ಮಾಡಿ 9,400 ಮತದಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಗೆದ್ದಾದಮೇಲೆ ತುಕಾರಾಮ್ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳೋಲ್ಲ. ಸಂತೋಷ್ ಲಾಡ್ ಬಗ್ಗೆ ತಮ್ಗೆ ಗೊತ್ತೇ ಇದೆ. ಸಂತೋಷ್ ಲಾಡ್ ಅವ್ರೇನು ಕೆಲಸ ಮಾಡಿದ್ದಾರೆ 2004 ಹಿಡ್ಕೊಂಡು 2008ವರೆಗೂ ತಮ್ಗೆಲ್ಲ ಗೊತ್ತಿರೋದು. ಆಮೇಲೆ ಅದಕ್ಕಾದಮೇಲೆ 4 ಬಾರಿ ತುಕಾರಾಮ್ ಅವರು ಕೆಲಸ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಕೆಲಸ ಕಾರಣದಲ್ಲಿ ನಾನು ಹೇಳ್ತಿಲ್ಲ, ತುಕಾರಾಮ್ ಅವರು ಮಾಜಿ ಮಂತ್ರಿಗಳೂ ಆದರೂ ಅವ್ರ ಕ್ಷೇತ್ರದ ಕೆಲಸ ಅಂದರೆ ಒಬ್ಬ P1 ಆಗಿ ಬಂದು ಎಲ್ಲ ಸಚಿವರು ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಈಚೀಚೆಗೆ 3 ತಿಂಗಳ ಹಿಂದೆ ಗುದ್ಲಿ ಪೂಜೆನ ಮನೆ ಮುಖ್ಯಮಂತ್ರಿ ಕರೆಸಿ 250 ಕೋಟಿ ರೂಪಾಯಿದು ಗುದ್ಲಿ ಪೂಜೆನ ಮಾಡಿದ್ರು. ಆಗ ಗೊತ್ತಾಯಿತು ಈ ನಮ್ಮ ಸರ್ಕಾರ ಬಂದಾದಮೇಲೆ 1,615 ಕೋಟಿ ಅನುದಾನ ತಂದಿದ್ದಾರೆ ಅಂತೇಳ್ಬಿಟ್ಟು ನನಗೆ ಆವತ್ತು ಗೊತ್ತಾಯಿತು. ಅದಾದಮೇಲೆ ತುಕಾರಾಮ್ ಅವ್ರು ಕೆಲಸ ಮಾಡಿದ್ರೆ ತಮಗೆಲ್ಲ ಗೊತ್ತೈತೀರ. ನನಗೇನಪ್ಪ ಆಶ್ಚರ್ಯ ಆಯಿತು, ರಿಸಲ್ಟ್ ಬಂದಿದೆ 23ನೇ ತಾರೀಕಿಗೆ ರಿಸಲ್ಟ್ ಬಂದಿದ್ದು. ಅನ್ಪುನಾ ತುಕಾರಾಮ್ ಅವರು MLA ಆದಮೇಲೆ ರಿಸಲ್ಟ್ ಆಗಿ ನನ್ನ ಅನಿಸಿಕೆ ಇನ್ನೂ 15 ದಿನವೂ ಆಗಲಿಲ್ಲ. ಕನಿಷ್ಠ 23 ಅಂದರೆ ಇವತ್ತು 8ನೇ ತಾರೀಕು ಅಂದರೆ 13-14 ದಿನ ಆಗಿದೆ. ಆ ಮಧ್ಯದಲ್ಲಿ ಕನಿಷ್ಠ ನನಗೆ 4 5 ಸತಿ ನನಗೆ ಫೋನ್ ಮಾಡಿಬಿಟ್ಟು ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕಂತ ನಾನು 5-6 ಸತಿ ನಾನು ಫೋನ್ ಮಾಡಿದ್ದಾರೆ. ಅದು ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಎಲ್ಲೋ ಒಂದು ಕಡೆ ಇವರು ತುಕಾರಾಮ್ನ ಅಭಿವೃದ್ಧಿ ಕೆಲಸ ಮೀರಿಸ್ತಾರೆ ಹೇಳ್ಬಿಟ್ಟು ನನಗೊಂದು ಇದಾಯಿತು, ಖುಷಿ ತಂತು ನನಗೆ. MLA ಆಗಿ 17 ದಿನಲ್ಲೇ ಫೋನ್ ಮಾಡಿ ಇಷ್ಟು ಕೇಳಬೇಕಾದ್ರೆ ಅವ್ರು ಎಷ್ಟು ತಾಲ್ಲೂಕು ಬಗ್ಗೆ ಕಾಲೇಜ್ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಅಕ್ಕ ಅವ್ರು ಫೋನ್ ಮಾಡಿ ನಮ್ಮ ಅಲ್ಪಸಂಖ್ಯಾತರಲ್ಲೂ ಅನುದಾನ ಬೇಕಂತ ಕೇಳಿದರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನೆಗಳು ಬೇಕು ಅಂತ ಕೇಳಿದ ಕಾರಣಕ್ಕೆ ಇವತ್ತು ನಾನು ಆದೇಶ ಮಾಡ್ಕೊಂಡು ಬಂದೀನಿ. 2,000 ಮನೆ ಅಕ್ಕ ತಾವು ಫೋನ್ ಮಾಡಿ ಬನ್ನಿ, ಇಲ್ಲಿ ತಾವು ಫೋನ್ ಮಾಡಿ ನನ್ನ ಮನೆಗಳು ಆಗಲೇಬೇಕಂತ ಹೇಳ್ಬಿಟ್ಟು ಕುರ್ತಿಗೆ 1,000, ಕುಡ್ದಿ ಇದಕ್ಕೆ 1,000 ಮನೆಗಳು ಮಾಡ್ಕೊಂಡು ಬಂದಿದ್ದೀನಿ. ತಾವು ಹೇಳ್ದಂಗೆ ಆದೇಶ ಕಾಪಿನ ತಂದು ಇಲ್ಲ ಹೇಳ್ತೀನಿ, ಅದು
ತಾವು ಹೇಳ್ದಂಗೆ ಆದೇಶ ಮಾಡ್ಕೊಂಡು ಬರಬೇಕಂತ ಆದೇಶ ಕೊಟ್ಟಿದ್ದೀರಾ. ಆದೇಶ ಪ್ರಕಾರಗೆ ನಾನು 2,000 ಮನೆ ಆದೇಶನ ಮಾಡ್ಕೊಂಡು ಬಂದಿದ್ದೀನಿ. ತಾವೆಲ್ಲ ಒಂದು ನಿಮಿಷ ಕೇಳ್ತೀನಿ, ತಾವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿದ್ದು 15 ದಿನದಲ್ಲೇ ನನಗೆಲ್ಲೋ ಒಂದು ಕಡೆ ತುಕಾರಮಣ್ಣ ನಮ್ಮ ತಂಗಿ ನಿನ್ನ ಓವರ್ಟೇಕ್ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಂಡೂರಿಗೆ ಸಿಟಿಗೆ ಬೇಕಂತ ಕೇಳಿದ್ದಾರೆ. ನನ್ನ ವಾರ 10 ದಿನದಲ್ಲಿ 500 ಮನೆಗಳು ಸಿಟಿಗೆ ಬೇಕಂತ ಕೇಳಿದ್ದಾರೆ. ನಾನು 1,000 ಮನೆಗಳು ಸಿಟಿಗೆ ಕೊಡ್ತೀನಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ತುಕಾರಾಮ್ ಅವರು ಮಾಡಿರೋ ಕೆಲಸ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದು, ಸರ್ಕಾರ ಬಗ್ಗೆ ತಮಗೆಲ್ಲ ಗೊತ್ತಿರೋದು ವಿಚಾರ. ನಾವೇನು 5 ಗ್ಯಾರಂಟಿಗಳನ್ನು ಮಾತು ತಕ್ಕಂಗೆ ನಾವು ಕೊಟ್ಟಿದ್ವಿ, ಅದು 5 ಗ್ಯಾರಂಟಿಗಳು ಕೊಡ್ತೀವಿ. ಚುನಾವಣೆಗಿಂತ ಮುಂಚೆ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. 2,000 ಬರ್ತಾ ಇದೆಯಲ್ಲಮ್ಮ, ಕೈ ಹತ್ತಿರ ಯಾರ್ಯಾರು ಬರ್ತಾ ಇದ್ದಿಲ್ಲ ಅಂತ? 2,000 ರೂಪಾಯಿ ಬರ್ತಾ ಇದೆ ತಾನೆ. ಆಮೇಲೆ 200 ಕರೆಂಟ್ ಫ್ರೀ ಬರ್ತಾ ಇದೆ ತಾನೆ. 5 kg ಅಕ್ಕಿ ಇದ್ದಿದ್ದು 10 kg ಮಾಡಿರೋದು ತಮಗೆಲ್ಲ ಗೊತ್ತಿದ್ರು. ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ. ಫ್ರೀ ಅಡ್ಡಾಡ್ತಾ ಇದ್ದೀರಲ್ಲ, ನೀವು ಅಡ್ಡಾಡ್ತಾ ಇದ್ದೀರಲ್ವೋ? ಬಿಡಿ, ಸರಿಗಿದೆ. ಹಾಂ, ಫ್ರೀಯಾಗಿ ಅಡ್ಡಾಡ್ತಾ ಇದ್ದಿರ್ತಾನೆಮ್ಮ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ ಮಕ್ಕಳಿಗೆ 1,500ರಿಂದ 3,000 ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ನಾನು ಪದೇ ಏನಕ್ಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿದೆ. ಅದು ನಮ್ಮ ರಾಜ್ಯದ ಜನ 136 ಸೀಟ್ನ ನಮ್ಮನ್ನ ಗೆಲ್ಲಿಸ್ಕೊಟ್ರು. ಅದಾದಮೇಲೆ ವಿರೋಧ ಪಕ್ಷದವ್ರು ಏನಂದರು, ಈಗ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ, ಬರೀ ಇವರು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದ್ರ ಜೊತೆ ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. 6ನೇ ಗ್ಯಾರಂಟಿ ಯಾವುದು ಅಂತಪ್ಪ ಅಂದರೆ, ಚುನಾವಣೆ ಟೈಮಲ್ಲಿ ನಾನು ಘೋಷಣೆ ಮಾಡಿಲ್ಲ, ಬಡವ್ರ ಮನೆ ಕೊಡ್ತೀವಂತ ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದರು. 15, 16, 17, 18 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಮಾಡಿದರು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,863 ಮನೆ, ಒಟ್ಟಾಗಿ 2,30,000 ಮನೆ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿನ ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಆವಾಗ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು 1.5 ಲಕ್ಷ ಕೊಡ್ತವ್ರೆ. ಅಂದರೆ 1.5 ಲಕ್ಷ ಮುಂದೆಯಿಂದ ಕೊಡ್ತವ್ರೆ. 18% GST ಆಗಿಬಿಟ್ಟು 1,38,000 ರೂಪಾಯಿ ವಾಪಸ್ ತೊಗೊಳ್ತವ್ರೆ. ನಾಮಕೆ ವಾಸ್ತೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿಯನ್ನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಕೊಡ್ತಾ ಇದ್ದಾರೆ. ಅದಾದಮೇಲೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 1.5 ಲಕ್ಷ. 1.5 ಲಕ್ಷ ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರದ 1.5 ಲಕ್ಷ ಅಂದರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿತದೆ. ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು 9,400 ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. ಬರೇ ಬೆನಿಫಿಷರಿ ಪೇಮೆಂಟ್ ಬಂದಿರೋದೆ 410 ಕೋಟಿ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಮೇಲೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ್ಪ ತರೋದಿದು? ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ. ಇದು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ, ಹೆಂಗೋಪ್ಪ ಹೋಗಿ ಹೇಳೋದು ಇದು ಅಂತೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಲಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಡವ್ರು ಬೀದಿದಲ್ಲಿದ್ದಾರೆ ಸರ್. ಅವರು ಸರ್ಕಾರ ವತಿಯಿಂದಾನೆ ಅವ್ರ ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 2 ಮೀಟಿಂಗ್ ಮಾಡಿಬಿಟ್ಟು, ಇಲ್ಲ ನೀನು ಹೇಳ್ತಾರೆ ಸತ್ಯ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ್ನ ಕಷ್ಟ ಆಗಲಿ ಆ ದುಡ್ಡನ್ನು ನಾನು ಕೊಡ್ತೀನಿ, 1 ವರ್ಷದಲ್ಲಿ ನಿನ್ನ ಮನೆಗಳು ಕಂಪ್ಲೀಟ್ ಮಾಡಿ ಕೊಡಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ಟಲ್ಲಿ ತಂದು ಜನವರಿಯಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಕೊಟ್ಟಿದ್ದ ಕಾರಣಕ್ಕೆ 36,780 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಬಡವ್ರ ಬಗ್ಗೆ ಇವ್ರ ಕಾಲೇಜ್ ಇರಲಿಲ್ವಾ? ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ? ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ? ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ವಾ? ಬರೇ ಕಾಲೇಜು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ DK ಶಿವಕುಮಾರ್ಗಂತ ತಮ್ಮ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಅವರು ಮಾಡ್ಬೋದಾಗಿತ್ತಾನೆ.
ಇನ್ನು 36,789 ಮನೆಗಳು ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ, ಇದು ಡಿಸೆಂಬರ್ ತಿಂಗಳು ನಡೀತಾ ಇದೆ, ಬರೋ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಇನ್ನು 42,000 ಮನೆಗಳು ನಾವು ಕೊಡೋಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. 42,000 ಮನೆಗಳು. ಅದ್ರ ಜೊತೆಯಲ್ಲಿ ಬ್ಯಾಂಗ್ಳೂರು ಸಿಟಿ ತಮಗೆಲ್ಲ ಗೊತ್ತೇ ಇರ್ಬೋದು. ಬ್ಯಾಂಗ್ಳೂರು ಸಿಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು, ಕೂಲಿ ಮಾಡುವವರು, ಬೀದಿ ವ್ಯಾಪಾರ ಮಾಡೋರು ಭಾಳ ಜನ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅವ್ರ ಬಡವರಿಗೆ ಅವ್ರ ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 1 lakh ಹೌಸಿಂಗ್ ಸ್ಕೀಮನ್ನು ತಂದಿದ್ರು. 1 lakh ಹೌಸಿಂಗ್ ಸ್ಕೀಮನ್ನು ಆ ಟೈಮಲ್ಲಿ 2016ರಲ್ಲಿ 1,028 ಎಕರೆನ ಜಾಗನ ನಮ್ಮ ರಾಜೀವ್ ಗಾಂಧಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದರು. 1,028 ಎಕರೆ. ಏನಕ್ಕೆ ಕಾರಣ ಅಂದರೆ ಆ ಬಡವರು ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ, ಎಲ್ಲ ಆಟೋ ಚಾಲಕರು ಇರೋದು, ಬೀದಿ ವ್ಯಾಪಾರ ಮಾಡೋರು, ಬಡವರು ಜಾಸ್ತಿ ಇದೆ, ಬೆಂಗಳೂರು ಸಿಟಿದಲ್ಲಿ ಅವ್ರಿಗೂ ಮನೆಗಳು ಆಗಲಿ ಅಂತ ಜಾಗನ ಘೋಷಣೆ ಮಾಡಿ 16 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಅವ್ರಿಗೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಬರೀ ಅವ್ರು 2.5 ಲಕ್ಷ ಕೊಟ್ಟರೆ ಅವ್ರು ಬೆಂಗಳೂರು ಸಿಟಿಯಲ್ಲಿ ಸ್ವಂತ ಮನೆ ಆಗಬೇಕಂತ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿದರು. ಅದಾದಮೇಲೆ BJP ಸರ್ಕಾರ, ನಮ್ಮ ಸರ್ಕಾರ ಹೋಯಿತು, 17 ಬಂತು, ಗುದ್ಲಿ ಪೂಜೆ ಆಯಿತು, ಕೆಲಸ ಶುರುವಾಯಿತು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಆ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಏನೂ ಮಾಡಿಲ್ಲ. ಅದಾದಮೇಲೆ BJP ಸರ್ಕಾರ ಬಂತು, ಯಡಿಯೂರಪ್ಪ ಅವರು ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು 2021ರಲ್ಲಿ. 2021ರಲ್ಲಿ ಕರೆಸಿ ರಿವ್ಯೂ ಮೀಟಿಂಗ್ ಮಾಡಿ ಇದು 6 ಲಕ್ಷ ಮನೆ ಇದ್ದಿದ್ದು 10,60,000 ರೂಪಾಯಿ ಮಾಡಿದ್ರು. ಎಷ್ಟು ಮಾಡಿದ್ರು? 6 ಲಕ್ಷ ಇದ್ದಿದ್ದು 10,60,000 ಮಾಡಿದ್ರು. ಅದಕ್ಕಂತ ಹೇಳ್ಬಿಟ್ಟು GST ಆಗಿದ್ರು, 60,000 ರೂಪಾಯಿ GST ಹಾಕಿ 11,20,000 ಆದರು. ನಮ್ಮ ಸರ್ಕಾರ ಬಂದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಇಲ್ಲ, ನಾನು ಕೊಟ್ಟಿದ್ದ 6 ಲಕ್ಷ ರೂಪಾಯಿಗೆ ಈ BJP ಅವ್ರು ಬಂದು ಇದಕ್ಕೆ ಡಬಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರ ಕೊಡೋದು ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ಅದು 1 ಲಕ್ಷ ಕಡಿಮೆ ಮಾಡಿ ಅಂತ ಘೋಷಣೆ ಮಾಡಿದ್ರು. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಅಂದರೆ ನಾನು ಏನಕ್ಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವ್ರ ಪರಗೆ. ತಾವು ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಮೊನ್ನೆ ಆಯಿತು ಉಪಚುನಾವಣೆಯಲ್ಲಿ ಬಂದು ಏನೇನು ಭಾಷಣ ಮಾಡಿದ್ದಾರೆ ವಿರೋಧ ಪಕ್ಷದವರು, ನಾನು ಹೇಳೋಕ್ಕೆ ಹೋಗಲ್ಲ. ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮಧ್ಯದಲ್ಲಿ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ BJP ಅವರು ಸಾಧನೆ ಯಾವತ್ತನ ತೋರಿಸೋರ ಬರೀ ಅವ್ರಿಗೆ ಹಿಂದೂ ಮುಸಲ್ಮಾನ್ ಯಾವತ್ತೂ ಅವ್ರು ಸಾಧನೆ ತೋರಿಸಿಲ್ಲ. ಅವ್ರಿಗೆ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಅವ್ರಿಗೆ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಬೇಕಾಗಿರೋದು. ದಯಮಾಡಿ ಇದೆ ಥರದ ಅವ್ರು ಕಾಣಬಾರ್ದು. ಭಾಳ ಜನ ಅಲ್ಪಸಂಖ್ಯಾತರು ಇಲ್ಲಿ ಕೂತಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಹೇಳಿದ್ದಾರೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदुस्तान हमारा, सारे जहाँ से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ಹೇಳ್ಕೊಡಿರೋದು. BJP ಬರೇ ಜಾತಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಿನ್ನೆಲೆಯಲ್ಲಿ ಇನ್ನೊಂದು ಬಾರಿ ನಮ್ಮ ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಿಮಗೆಲ್ಲ ಕೈ ಜೋಡಿಸಿ ಇನ್ನೊಂದು ಬಾರಿ ನಮಸ್ಕಾರನ ಮಾಡಿ, ಆಮೇಲೆ ಮೊನ್ನೆ ನಮಗೆಲ್ಲ ಒಂಥರ ಆಗಬೇಕಾದಾಗಿತ್ತು, ಘಟನೆ ಆಗಿದೆ ವಿಮ್ಸಲ್ಲಿ. ತಮಗೆಲ್ಲ ಗೊತ್ತೇ ಇದ್ದೀರದ. ಮೊನ್ನೆವರೆಗೂ 5 ಜನ ತೀರ್ಕೊಂಡಿದ್ರು, ಅದರಲ್ಲಿ ನಿಧನ ಹೊಂದಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ನಾನು 2 ಲಕ್ಷನ ಘೋಷಣೆ ಮಾಡಿದೆ. ಇವತ್ತು ಏನು ಬಂತು ಗೊತ್ತಿಲ್ಲ. ಇಲ್ಲ ಕಣೋ, ಆ ಘಟನೆ ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ನು 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಂತ ಮಾನ್ಯ ಮುಖ್ಯಮಂತ್ರಿ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರ ಸೇವೆ ಮಾಡೋಕ್ಕೆ ನಾವಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮಾಜದವ್ರಿಗೂ ಜೊತೆ ಯಾವುದನ್ನ ಪಕ್ಷ ತೊಗೊಂಡೋಗ್ತಾ ಇದ್ದೆ ಅದು ಕಾಂಗ್ರೆಸ್ ಪಕ್ಷ. ನಾನು ಮುಸ್ಲಿಂ ಆಗಿದ್ದೀನಿ, ಎಲ್ಲ ವೇದಿಕೆ ಮೇಲೆ ಹೇಳ್ತೀನಿ ಸರ್. ನಾನು DK ಶಿವಕುಮಾರ್ ಸಾಹೇಬ್ರೆ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ ಅಂತೀನಿ ನಾನು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ ಸ್ವಾಮಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ನಾವು ಯಾವತ್ತಿದ್ರೂ ನಿಮ್ಮ ಬಡವ್ರ ಪರ ಇರ್ತೀವಂತ ಹೇಳ್ತಾ ನನ್ನ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು. ಸನ್ಮಾನ ಶ್ರೀ